ಕಲಬುರಗಿ ಕ್ಷೇತ್ರದಿಂದ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಇದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಕಲಬುರಗಿಗೆ ಇನ್ನೂ ಕೂಡ ಟಿಕೆಟ್ ಡಿಕ್ಲೇರ್ ಆಗಿಲ್ಲ. ಈ ಬಗ್ಗೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಲ್ಲೇ ಇದ್ದಾರೆ, ಅವರನ್ನೇ ಕೇಳಿ ಅಂತ ಮಾಧ್ಯಮದವರನ್ನ ಪ್ರಶ್ನಿಸಿದ್ದಾರೆ. ಸ್ಪರ್ಧೆಯ ವಿಚಾರದಲ್ಲಿ ಸೀನಿಯರ್ ಜೂನಿಯರ್ ಅಂತಿಲ್ಲ, ಇಲ್ಲಿರೋ ನಾಯಕರು ಏನು ನಿರ್ಣಯ ತೆಗೆದುಕೊಳ್ತಾರೋ ಆ ನಿರ್ಧಾರ ಇಂಪ್ಲಿಮೆಂಟ್ ಆಗುತ್ತೆ. ಇವರಿಗೆ ಎಲ್ಲ ಗ್ರೌಂಡ್ ರಿಪೋರ್ಟ್ ಗೊತ್ತಿರುತ್ತೆ, ಅಂದ್ರೆ ಕಲಬುರಗಿಯ ಗ್ರೌಂಡ್ ರಿಪೋರ್ಟ್ ಗೊತ್ತಿರುತ್ತೆ. ಎಲ್ಲರೂ ಸಂಘಟನಾತ್ಮಕವಾಗಿ ತೀರ್ಮಾನ ಮಾಡಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಸೀನಿಯರ್ ಜೂನಿಯರ್ ಇರಲ್ಲಪ್ಪ, ಇದ್ರಾಗ ಕಲೆಕ್ಟಿವ್ ಲೀಡರ್ಶಿಪ್ ಇರ್ತದೆ. ನಾವು ರಾಜ್ಯದೊಳಗೆ ಗೆಲ್ಲಬೇಕಾದ್ರೆ 28 ಸೀಟ್ನಲ್ಲಿ ಮ್ಯಾಕ್ಸಿಮಮ್ ಸೀಟ್ ಗೆಲ್ಲಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರು, ನಾ ಬರೇ ಅವರಿಬ್ರು ಎದುರಿದ್ದಾರೆ ಹೇಳ್ತಾ ಇದ್ದೀನಿ, ಆದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸು MLAs ಕೆಲವು ಜನ MLA ಇರೋದಿಲ್ಲ, ಆದ್ರೆ ಅವ್ರ ಇನ್ಫ್ಲೂಯೆನ್ಸ್ ಇರ್ತದೆ ಅನೇಕ ಕ್ಷೇತ್ರಗಳಲ್ಲಿ. ಸೊ ಅವ್ರು ನಿರ್ಣಯ ಮಾಡ್ತಾರೆ, ಮಾಡಿದ್ಮೇಲೆ ನೋಡೋಣ. ಸೀನಿಯರ್ ಜೂನಿಯರ್ ಇರಲ್ಲಪ್ಪ, ಇದ್ರಾಗ ಕಲೆಕ್ಟಿವ್ ಲೀಡರ್ಶಿಪ್ ಇರ್ತದೆ. ನಾವು ರಾಜ್ಯದೊಳಗೆ ಗೆಲ್ಲಬೇಕಾದ್ರೆ 28 ಸೀಟ್ನಲ್ಲಿ ಮ್ಯಾಕ್ಸಿಮಮ್ ಸೀಟ್ ಗೆಲ್ಲಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರು, ನಾ ಬರೇ ಅವರಿಬ್ರು ಎದುರಿದ್ದಾರೆ ಹೇಳ್ತಾ ಇದ್ದೀನಿ, ಆದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸು MLAs ಕೆಲವು ಜನ MLA ಇರೋದಿಲ್ಲ, ಆದ್ರೆ ಅವ್ರ ಇನ್ಫ್ಲೂಯೆನ್ಸ್ ಇರ್ತದೆ ಅನೇಕ ಕ್ಷೇತ್ರಗಳಲ್ಲಿ. ಸೊ ಅವ್ರು ನಿರ್ಣಯ ಮಾಡ್ತಾರೆ, ಮಾಡಿದ್ಮೇಲೆ ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಈ ಬಾರಿ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಕನ್ಫ್ಯೂಷನ್ ಇದೆ. ಅವರ ಮಾತಿನಲ್ಲೂ ಕೂಡ ಕನ್ಫ್ಯೂಷನ್ ಕಾಣ್ತಾ ಇದೆ. ಏನೋ ಒಂದು ಭಯ ಕಾಡ್ತಿದ್ಯಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅಂದರೆ ಇವರು ಪಕ್ಕದಲ್ಲಿ ಏನಿದ್ದಾರೆ CM ಮತ್ತು DCM, ಅವರನ್ನ ಕೇಳಿ ಎಲ್ಲರೂ ಸಾಮೂಹಿಕವಾಗಿ ನಾವು ಕೆಲಸ ಮಾಡಿದರೆ ಗೆಲ್ಲಬಹುದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಂದರೆ ಸ್ಪರ್ಧೆ ಮಾಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಯಾವುದೋ ಒಂದು ಭಯ ಕಾಡ್ತಿದೆ, ಇವರು ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಸ್ಪರ್ಧೆ ಮಾಡೋದಕ್ಕೆ ನಾನು ರೆಡಿ ಅನ್ನೋ ಅರ್ಥದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ದಂಗೆ ಕಾಣಿಸ್ತಾ ಇದೆ. ಕಳೆದ ಬಾರಿ ಸ್ಪರ್ಧೆ ಮಾಡಿ ಉಮೇಶ್ ಜಾಧವ್ ವಿರುದ್ಧ ಸೋಲಬೇಕಾಯಿತು ಖರ್ಗೆ ಅವರು. ಈ ಬಾರಿ ಅವರ ಅಳಿಯನ ಹೆಸರು ಕೇಳಿ ಬರ್ತಾ ಇದೆ ಆ ಕ್ಷೇತ್ರದಲ್ಲಿ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಇದ್ರೆ ರಾಜ್ಯ ಘಟಕ ಏನಾದರೂ ಧೈರ್ಯ ತುಂಬಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಅರ್ಥದಲ್ಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.